ದಾರನ ಹಿಡ್ಕೊಂಡಂಗಾಗಿತ್ತು ನೋಡಿ. ಯಾರ ನೋಡಿಗಿಲ್ದಿರಿ ಮತ್ತೆ ಏನಮ್ಮಲ್ಲ ಈಗರ ಅರ್ಥ ಆತನ ನನ್ ಕಡೆ ಏನು ಕೊಡಾಕಿಲ್ಲ ಅಂದಿ ಆಗಲ್ಲೇ ಗೌಡ್ಸೇನಾರ ಮೊದ್ಲೇ ಹೇಳ್ಬೇಕಿಲ್ಲ ಸಿಕ್ಕಾಡಿ ಸುಳ್ಳ ದಮ್ ಹಚ್ಚಿ ಸಾಯ ಹೊಡೆದಿಟ್ರಿ ನಾನು. ಓಕೆ ನೀ ಹೆಂಡತಿ ಕರ್ಕೊಂಬರಾಕ ಹೆಂಡತಿ ಕರ್ಕೊಂಬರಕ ಹೆಂಗ್ ಮಾಡದ್ ನೋಡ್ರಿ ಮತ್ತೆ. ಅಲ್ಲೋ ಇಲ್ಲಿ ಅಷ್ಟು ಸುಖ ಸಿಕ್ರು ಮತ್ತೆ ಹೆಂಡತಿ ಕರ್ಕೊಂಬರ್ತೇನಂತೆಲ್ಲ ನೀವ್ ಬೇಕಾದಂಗ ರೊಕ್ಕ ಸಿಕ್ತೈತಿ ಆಸೆ ತೀರ್ಸ್ಕೋತಿ ಮತ್ತೇನ್ ಬೇಕು ನಿನಗ ಊಟ ಬೇಕಂದ್ರ ಊಟ ತರ್ಸ್ಕೊಡ್ತೇನೆ. ಯಾವ ಹೋಟೆಲಿಂದ ಬೇಕು ಹೇಳಿ ನೀನು ಆ ಹೋಟೆಲಿಂದ ತರ್ಸ್ಕೊಡ್ತೇನೆ. ಮಲ್ಯ ನಸೀಬ ತೆಗ್ದಂಗಾತು ನಾವು. ಆಯ್ತು ಬೇರೆ ಗೌಡ್ಸೇನಾರ ಅಂದ್ರ ಗೌಡನ್ ಕಡೆ ಏನ ಕೆಲಸ ಇಲ್ಲ ನಿನ್ನೆಲ್ಲ ಮಗ ಗೌಡ್ಸಿನಿ ಕಡೆ ಅಂದಂಗ ರಾಜ್ಕುಮಾರಿ ಅಂತ ಆಕಿ ಗೌಡ್ತಿ ಇದ್ಮೇಲೆ ಮತ್ತ ಗೌಡ್ರೊಳಗೆ ಅಲ್ರಿ ಮತ್ ಗೌಡ್ರಿಗೆ ಗೊತ್ತಾದ್ರ ಹಂಗ ನಾನ್ ಇಲ್ಲಿ ಹುಡುಗ ಏನ್ ಟೆನ್ಷನ್ ತಗೋಬೇಡ ಅಂತಂದ ಆಗಲ್ಲೇನ ಹೇಳೇನ್ ನಿನಗ. ಟೆನ್ಷನ್ ಅಲ್ಲ ಚಿಕನ್ ಪೀಸ್ ಕಡ್ದಂಗ್ ಕಡಿತಾರ. ಚಿಕನ್ ಪೀಸ್ ಹೆಚ್ಚಿ ಸಾಕ್ ಕಡಿಸಿ ಇಟ್ಟು ಬಿಡ್ತಾರ. ಮತ್ತೇನಿಲ್ಲ ಮಲ್ಯ ಲಾಸ್ಟ್ ಒಂದ್ ಮಾತ್ ಹೇಳ್ತೇನೆ ಕೇಳ. ನಿನಗ ನಾ ಮಾತ್ ಕೊಡ್ತೇನೆ ನಿನ್ ಜೀವಕ್ಕೆ ಏನಾರ ಕುತ್ ಬಂತಂದ್ರ ನನ್ ಜೀವ ಕೊಡಾಕು ನಾ ಹೆಸಂಗಿಲ್ಲ ಆಯ್ತಾ. ನೋಡ್ರಿ ಮತ್ ನಿಮ್ ಧೈರ್ಯದ ಮ್ಯಾಗನ ನಾವು ಸ್ವಲ್ಪ ಧೈರ್ಯ ತಗಂತೀವಿ. ಮತ್ ನಡ್ಯಾಕಾಗ ಹಂಗ ಹಿಂಗ ಮಾಡಿ ಮತ್ತೀಗ ಬಡವನ್ ಜೀವನ ಮಾಡಿ ಇಡ್ಬೇಡ್ರಿ. ಅವಾಗ ನಾ ಗೌಡ್ತಿ ಈಗ ನಿನ್ನಾಕಿದೇನಿ ತಿಳಿತಾ. ಏನು ಯೋಚನೆ ಮಾಡಕ್ ಹೋಗ್ಬೇಡ ನಡಿ ರೊಕ್ಕ ಕೊಡ್ತೇನೆ. ಬರೀ ಯಾಕ ನಿಮಗಿದ್ದ ಧೈರ್ಯ ನನಗ್ ಬಂದ ಬರೋದು. ಅಲ್ಲ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಗಂಡನ್ಲಿಂದ ಸುಖ ನೆಮ್ಮದಿ ಶಾಂತಿ ಏನು ಸಿಗ್ಲಿಲ್ಲ. ಅವನ್ ಕಡೆ ಸಿಗ್ಲಾರ್ದ ಈ ಮಲ್ಯಾನ್ ಕಡೆ ಎಲ್ಲಾ ಪೂರೈಸ್ಕೋಬೇಕನ್ನೋ ಆಸೆ ಆಕಾಂಕ್ಷ ಇನ್ನೂ ಹೆಚ್ಚಾಗತ್ತೆ. ಅಲ್ಲ ನನಗ್ ಬಹಳ ವಿಚಿತ್ರ ಅಂದ್ರ ವಿಚಿತ್ರ ಆಗಿಬಿಡತ್ ನೋಡಿ. ಇವತ್ತ ಕಳ್ಳತನ ನನ್ನ ಹೆಂಡ್ತಿ ಆ ಕಡೆ ಜಗ್ಗಾಡಿ ಈ ಕಡೆ ಜಗ್ಗಾಡಿ ನಾವು ತ್ರಾಸ ಕೊಟ್ಟು ನಿದ್ದೆ ಮಾಡಕ್ ಬಿಡ್ತದಿಲ್ಲ. ಆದ್ರೆ ಇವತ್ತು ಗಪ್ಪನೆ ಮಕ್ಕ ಬಿಟ್ಟಾಳ. ನನಗನು ಭಾಳ ಚಂದ ನಿದ್ದೆ ಆತ. ಯಾಕಂತ ನಾ ಗೊತ್ತಾಗೋದಿಲ್ಲ. ಏನು ನೋವು ನಮ್ಮನ್ನು ಯೋಚನೆ ಮಾಡಂಗಾತಪ್ಪ. ಇಲ್ಲ ಬಿಡಿ ಹೆಂಗಾರ ಆಗ್ಲಿ ಗಪ್ಪನೆ ಮಕ್ಕ ಇದ್ದ ಸಾಕತ್ತ. ದೇವ್ರಪ್ಪ ಹಿಂಗೆ ಇಡ್ಲಿಪ್ಪ ಆರಾಮ್ ನಿದ್ದೆ ಕೊಡ್ಲಿ. ಕಣ್ಣಿಗೆ ನಿದ್ದಿನೇ ಇಲ್ಲ. ಅವನು ಕೆಂಪಗಾಗಿಬಿಟ್ಟವ ಕಣ್ಣು. ಯಾವನಾರ ನೋಡ್ಲಿ ಅವನು ಯಾಕ ಗೌಡ ಕಣ್ಣು ಕೆಂಪಗಾಗ್ಯಾವ ಬೆಳತನ ನಿದ್ದಿಲ್ಲ ಅಂತಾನ. ನನ್ನ ಕಷ್ಟ ಯಾರಿಗೆ ಸಾಕು. ಇವತ್ತು ಭಾಳ ಚಂದ ನಿದ್ದೆ ಆತ. ಆರಾಮಾಕಿ ಹಂಗ ಮಕ್ಕಂಬಿಡ್ಲಿ. ಆದ್ರೂ ಒಟ್ಟ ಮ್ಯಾಗ ಕೈ ಸತಿ ಹಾಕಿ ನೋಡಿ ಇವತ್ತು ಸಾಕು. ಅಷ್ಟು ಮಕ್ಕಂಬಿಟ್ರೆ ಸಾಕಪ್ಪ. ನಿದ್ದೆ ಆತದ ಕಣ್ಣಿಗೆ. ಮನಗಂಡ ನಿದ್ದೆ ಬಂತು ನೋಡಿ ಇವತ್ತ. ಏನ್ ಮಾಡಿದ್ಲ ಏನಂತ ಅಲ್ಲ ಜಲ್ದಿ ಕೆಲ್ಸ ಮುಗಿಸ್ಕೊಂಡ್ ಹೋದ್ರ ಆತಂತ ಬಂದ್ರ ಗೌಡ್ ಇವತ್ತು ಯಾಕಡೆ ಹೋಗಿಲ್ ಬಿಡಪ್ಪ. ಇಲ್ಲೇ ಕುಂತಿದ್ದಂಗದನಂತಿ ನಾನು. ಇವನು ಕೆಟ್ಟ ಬಿಡಪ್ಪ ಕೆಲಸನ ಕೆಡಂಗ್ ಕಾಣುತ್ತಿದೆ. ಗೌಡ್ಸೇನೆ ಬಾ ಅಂತ ಹೇಳಿ ಕಳಿಸ್ಬಿಟ್ಟಾಳ. ಅಲ್ಲ ಗೌಡ್ ಹೊಲ್ದಾಗಿದ್ರು ಗೌಡ್ಸೇನೆ ಯಾಕೆ ಬಾ ಅಂತ ಕೇಳಿ ಕಳಿಸಿದ್ಲು. ಹೆಂಗೈತೆ ನಮಗಂತೂ ಗೊತ್ತಾಗೋಲ್ದೇನ. ಮೊದಲು ಗೌಡನ್ ತಲೆ ವಿಚಾರಿಸಿದ್ರ ಬರೋಬ್ಬರಿ ಆಗತ್ತಿರ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಲೇ ಮಲ್ಯ. ಏನ್ ಈ ಕಡೆ ಹೊಂಟಲ್ಲ? ಹಂಗ ಒಂದಿಟ್ಟು ಕೆಲಸ ಇತ್ತು ಬೇರೆ ಈ ಕಡೆ ಅದಕ್ಕೆ ಹೊಂಟಿದ್ರಿ ಗೌಡ್ರ. ಹೌದಾ? ಹ್ಞೂನ್ರಿ. ಅಂದಂಗ ಮಲ್ಯ ನಿನ್ನೆ ರೊಕ್ಕ ಬೇಕಂತ ಹೇಳಿದ್ದಲ್ಲೇ. ನೀನ ಜಾಸ್ತಿ ತಂದರೆ ರೊಕ್ಕ ರೀ ಗೌಡ್ರ. ಕರೆಯವ್ರಿ ಮತ್ ನೀವ್ ಕೊಡ್ತೀರಿ ಅಂದಿದ್ರಲ್ರಿ. ಅದಕ್ಕೆ ನಿಮ್ ಕಡೆ ಬರ್ಬೇಕನ್ನೋರಾಗ ಅಲ್ಲೇ ರೊಕ್ಕ ಸಿಕ್ಕುರಿ. ಸಿಕ್ಕುವ? ಸಿಕ್ಕುರಿ. ಅವನು ಹೇಳ್ಬೇಕಿಲ್ಲ ಕೊಡಿ. ನಿನ್ ಸಲ ನಾ ಹೊಲ್ದಾಗ ಕಾದು ಬಂದೆ. ಹೌದು ಬರ್ರಿ. ಇಲ್ರಿ ಮತ್ತೆ ಒಂದಿಟ್ಟು ಅರ್ಜೆಂಟ್ ಒಂದಿತ್ತಿತ್ತಲ್ಲ. ಮತ್ತೆ ಹೆಂಗ ಹಿಂದಡೆ ಗೌಡ್ರಿ ಅಂದ್ ಬಿಡು ತಿಳ್ಕಂತಾರ ಬಿಡು ಅವ್ರ ಅಂದ್ರಿ ಹಂಗ ಸುಮ್ಮನೆ ಇರ್ ಬಿಡು. ಒಟ್ಟು ಸಿಕ್ಕವಿಲ್ ರೊಕ್ಕ? ಸಿಕ್ಕವ್ರಿ ಮತ್ತೆ ಹೋಗಿ ಕರ್ಕೊಂಬರ್ತೇನೆ. ಯಾರು ನನ್ನ ಹೇಳಿದ್ ಹೇಳ್ರಿ ನಿಮ್ಮ. ಮತ್ತೆ ಹೇಳಿದ್ದಲ್ಲ ಕೊಡಿ ಬೀಗ್ರೂರಿಗೆ ಹೋಗ್ಬೇಕ್ರಿ ರೊಕ್ಕ ಕೊಡ್ರಿ ಅಂತ ಹೇಳಿದ್ವಿ. ಕರೆಯವ್ರು ಅದು ನಿನ್ ರೊಕ್ಕ ಸಿಕ್ಕಟ ಅಷ್ಟು ಖುಷಿ ಆಗ್ಬಿಡ್ತೇಳ್ರಿ. ನೋಡ್ ನಿಮ್ ಮುಂದೆ ಏನೇನ್ ಹೇಳಿದ್ದೆ ಅನ್ನೋದ ಜಾಸ್ತಿ ಹೋಗ್ಬಿಟ್ಟೈತಿ. ಏನ್ ರೊಕ್ಕ ಸಿಕ್ಕವ ಮತ್ತೆ ಏನಾದ್ರು ಸಿಕ್ಕದ ಎಷ್ಟು ಖುಷಿ ಆಗಿದೆ. ಹಂಗಲ್ರಿ ಗೌಡ್ರ ನೀವು ಇದು ಅಲ್ರಿ. ಮತ್ತೆ ಇವತ್ತೇನು ಯಾಕಡೆ ಹೋಗಿಲ್ಲ ನೀವು? ರೆಡಿ ಎಲ್ಲ ಆಗಿರಿ ಮತ್ತೆ ಹೋಗಿಲ್ಲಲ್ರಿ ಇಲ್ಲಿಗೆ. ಇಲ್ಲಿ ಹೋಗ್ಬೇಕಾಗಿತ್ತು. ನೋಡ್ ಹೊಲ್ದಾಗ ಕೆಲ್ಸದವ್ರು ಬರ್ತು ಅಂದಾರ. ಸುಳ ಮಕ್ಳು ಕಾಯ್ಕೊಂತ ಕುಂತೀನಪ್ಪ. ಇನ್ನ ಬರವಲ್ರು.
ಸ್ವಲ್ಪ ಅವ್ರಿಗೆ ಕೆಲ್ಸಕ್ಕೆ ಹಚ್ಚಿ ಮೆಣಸಿಕಾಯಿ ಎಲ್ಲ ಹಚ್ಚಿ ಹೋಗ್ಬೇಕಂತೀನಿ ಬರಕತ್ತ ಇರಲ್ಲ ಅವು. ಅದಕ್ಕೆ ನಾಕು ನಿಮ್ಗೆ ಏನ್ರ ಅಡ್ಡಾಡೋ ಕೆಲಸ ಇತ್ತು ಹೋಗ್ಬೇಕ್ರಿ. ಹೆಂಗೂ ಇಲ್ಲಿ ಆಳಪ್ಪ ಗೌಡ್ಸ್ಯಾನ್ ಇರ್ತಾಳ್ರಿ. ಗೌಡ್ಶಾನ್ ಇರ್ತಾಳ, ಅವು ಕೆಳಗಲ್ಲ ಮಾತು ಗೌಡ್ಶಾನಿಗೆ. ಅದಕ್ಕ ನಾನು ಇರ್ತನ ಹೊಲ್ದಾಗ. ಏನ ಹೌದ್ ಬಿಡ್ರಿ, ನೀವ್ ಹೇಳೋದನ್ನ ಬರಬರಿ. ಯಾಕಲೆ ತಲೆ ತುರ್ಸಕತ್ತಿದ್ದಲ್ಲ? ಇಲ್ರಿ ಅದು ಏನ್ರ ಬೇಕಾಗಿತ್ತನ ಕೇಳ. ಅಲ್ರಿ ಅವಂಗ್ ಬೇಕಾಗಿದ್ ಕೊಡಾಕ್ ನಾ ಅದೇನಲ್ಲ. ಏನದ್ ಬೇಕಾಗಿತ್ತು ಕೊಡದ? ಹಂಗಲ್ರಿ, ರೊಕ್ಕ ರೂಪಾಯಿ ಸಾಮಾನ್ ಏನ್ರ ಬೇಕಾದ್ರ ಕೊಡಾಕ್ ಅದೇನಲ್ಲ ಅಂತಂದೆ. ಹಂಗ ಏನೇನ ಒಡಗಿ ಬಿಟ್ಟಿದ್ದಲ್ಲ ನಂದು. ಸ್ವಲ್ಪ ಕರೆಕ್ಟ್ ಮಾತಾಡ. ಅಲ್ಲ ನಿಮಗ್ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ತೊಂಬ ಅಂತ ಹೇಳಿದ್ದಿಲ್ಲ? ಮತ್ತೇನ್ ಇಲ್ಲೇ ಕುಂತ್ ಪಂಟ ಹೊಡ್ಯಾತಿರ್ನ? ಹೌದಲ್ಲ ಗೌಡ್ರ, ಅದಕ್ಕೆ ಏನ್ರಿ ನಾನು ಊರಾಗ ಏನಾರ ಕೆಲಸ ಐತೆ ನೋಡ್ರಿ ಅಂದ್ರ ಇಲ್ಲ ಆಳ ಬರ್ತಾವ ಅಂದಿರಿ ನೀವು. ಇಲ್ಲ ಕರೆವ ಆಳಿನ ಚಿಂತೆಗ ಅವನು ಮರ್ತು ಬಿಟ್ಟೆ. ಆತಗ ಹೋಗಿ ಬರ್ತೀನಿ. ಏನೈತೆ ಹೋಗಿ ಜಲ್ದಿ ಬರ್ರಿ. ನಿನ್ಗೇನ್ರ ಬೇಕಾದ್ರ ಗೌಡ್ಶಾನ್ ಇರ್ತಾಳ ಹೇಳ್ರಿ. ಅವ್ರಿಂದ ನಡ್ಯಾಕ್ ಆಗತ್ತಾನ? ವಯಸ್ಸಾಗೈತಿ, ಮೆಲ್ಕೋಗಿ ಬರ್ರಿ. ಅವ್ರದೇನ್ ಅಲ್ಲಲೇ ವಯಸ್ಸಾಗೈತೆ ಅಂದ್ರೆ ಏನು ಬಿಡಿದ್ವಿ ಎಲ್ಲಾರ ಬಿದ್ದಿದ್ದ ಒಕ್ಕಿನ ಏನು ಕಣ್ಣು ಚಂದ ಅದಾವಲ್ಲ ಮೇಲೆ ಏನ ಹಂಗಲ್ರಿ. ನಾ ಹೇಳದ್ ಅಲ್ರಿ, ನಿಮ್ಗ ಅರ್ಥ ಆಗಲ್ರಿ. ನಿಮ್ ಮೇಲೆ ಅಷ್ಟು ಜೀವದಿಂದ್ರಿ. ಆ ತಗಲೆ ಮೇಲೆ ಹೋಗ್ ಬರೋಗ್ರಿ. ಅವ್ರಿಗೆ ಮಲ್ಯಾಗ ಏನ್ ಬೇಕಾ ಅದನ್ನ ಕೊಟ್ಟು ಕಳಿಸ್ತೇನೆ. ಏನ್ ಬೇಕು ಗೌಡ್ಶಾನ್ ಇರ್ತಾಳ. ಬರ್ಲಾನ? ಏ ಬರ್ತಾಳ. ಆಮೇಲೆ ಬಾನಿ ಜಲ್ದಿ ಬಾ. ಆಮೇಲೆ ಎಷ್ಟೊತ್ ಮಾಡಿದಿ ಬರಾಕ? ಅಲ್ರಿ ಗೌಡ್ಶಾನರ, ನನ್ನ ಜಲ್ದಿ ಬಾ ಅಂತ ಹೇಳ್ಕೇಸಿರಿ. ನೀವ್ ನೋಡ್ರಿ ಆ ಗೌಡನ್ ಇಲ್ಲೇ ಕೂತಿರಲ್ಲ ಏನೋ ಹೊಲ್ದಾಗ. ಅವ ಹೋಗ್ಯಾನಂತ ಮಾಡಿದ್ದೆ ನಾನು. ಮತ್ ಅಲ್ಲೇ ಕುಕ್ಕರ್ ಬಡಿತಾನಂತ ಯಾರಿಗ್ ಗೊತ್ತ? ಬಾ ಬಾ ಈಗ ಜಲ್ದಿ ಬಾ. ಹಂಗಂದ್ರಿ ಅದು ಜಲ್ದಿ ಬಾ ಅನ್ನಕ್ಕೆ ನೋಡ್ರಿ ಹಿಂದಾಡಿನ ಕಾಯಂಗಾಯ್ತು. ಅವನು ನನ್ನ ಮರವಿಗೆ ಏನ್ ಮಾಡ್ಬೇಕಪ್ಪ ಅಂತೀನಿ. ಅವನ ಸಂತಿ ತಮ್ಮ ಅಂತ ಕಳ್ಸ್ಯಾಳ, ಚೀಲ ಬಿಟ್ಟು ಹೊಂಟೀನಿ. ಮನೆಗೆ ಹೋಗಿ ಚೀಲ ತಗೊಂಡ್ ಹೋಗಮ್ಮ ಅವನು ಆ ಕಡೆ. ಅಲ್ಲೇ ಮಲ್ಯ ಏನ್ ಇದು ಇಡ್ತಾನೆ ಇಲ್ಲೇ? ಅದು ಏನಿಲ್ಲ, ಮನ್ಯಾಗಿನ್ ರಾಡಿ ಹೇಳಾಕತ್ತಿದ್ದ. ನನಗೂ ಏನ್ ಕೆಲ್ಸ ಇಲ್ಲಲ್ಲ ಅಂತಂದ್ ಕೇಳ್ಕೊಂಡ್ ಕುಂತಿದ್ದೆ. ಹಿಂಗ ಅದಿರ್ಲಿ, ನೀವ್ ಎದಕ್ ಹೊಳ ಬಂದ್ರಿ? ನೀ ಸಂತಿ ಹೇಳಿದ್ದಲ್ಲ, ಹ್ಮ್, ಚೀಲನ ಮರ್ತೋಗ್ಬಿಟ್ಟೀನಿ. ಸಂತಿ ಅದ್ರಾಗ ವಯಸ್ಸಾತ್ರಿ ಗೌಡ್ರಿಗೆ ದ್ಯಾಸ್ ಹೋಗೋದ ಆಟ. ಏನ್ ಮಾಡ್ಬೇಕ್ಲೇ ಮಲ್ಯ? ಅವನವನು 12 ಚಿಂತಿ ಗೌಡ್ಶಾನರ, ನಾ ಇನ್ ಹೋಗಂದ್ರೆ ಹೋ ಬಾಪ ಅವನ್ನೆ ಹುಷಾರ್. ಆಯ್ತು ಸರಿ ಬರ್ತೀನಿ ತಗೋರಿ ಗೌಡ್ಶಾನರ. ಹೋಯ್ ಬಲೆ, ಚೀಲ ಕೊಂಡ್ ನಡಿ, ಚೀಲ ಕೊಂಡ್ ನಡಿ. ಅವನವನು ಇತ್ತೀಚೆಗೆ ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿನ ಕಮ್ಮಿ ಆಗಿ ಹೋಗೈತೆ. ಯಾಕಂತ ನಂಗೆ ಗೊತ್ತಾಗವಲ್ದು. ಏನಾಗತೈತೆ? ಮೊದಲೆಲ್ಲ ಅಷ್ಟು ಜೀವ ತಿನ್ನಕಿ, ನಾನು ಹೊಲ್ದಾಗ ಕುಂತ್ರ ಅಡಿಗೆ ಬರಕ್ಕೆ ಕರ್ಯಾಕ ಬರ್ರಿ ತಿನ್ನಬರ್ರಿ ಎಷ್ಟು ಕಾಳಜಿ ಮಾಡ್ತಿದ್ಲು. ಎಲ್ಲಾನು ಕಮ್ಮಿ ಆಗೈತೆ. ಏನಾಗೈತೆ ಏನಿಲ್ಲ ಗೊತ್ತಾಗವಲ್ದು. ಅದ್ರಾಗ ಬೇರೆ ನಾನು ನೋಡಿದ್ರ ಮುಂಜಾನೆ ಎದ್ದುಗಳೇನ ಹೋಗ್ರಿ ನೀವು ಅದು ತಂಬರ್ರಿ, ನೀವು ಇದು ತಂಬರ್ರಿ ಅಂತ ಕಳಿಸ್ತಾಳ. ಅವ ಮಲ್ಯ ನೋಡಿದ್ರೆ ಮುಂಜಾನೆ ಚಂತಿನ ಮನೆ ಮುಂದಿರ್ತಾನಂತ ಊರಿಗೆಲ್ಲ ಸುದ್ದಿ ಹಬ್ಬಿ ಹೋಗ್ಯದ. ತಲ್ಯಾಗ 12 ಯೋಚನೆ ಕೊರ್ಯಾಕತ್ಯಾವ. ಏನಾಗೈತಿ ಅಂತ ಗೊತ್ತಾಗಲ್ದು. ಇದನ್ನೆಲ್ಲ ತಲೆಗೆ ಇಟ್ಕೊಂಡು ಸಾಯೋದಕ್ಕಿನ ಈಕಿನ ಕರೆದು ಯೋಚನೆ ಮಾಡಿಬಿಟ್ರ ಗೊತ್ತಾಗ್ತದಲ್ಲ. ಒಂದ್ಸಲ ವಿಚಾರ ಮಾಡಮ್ಮ. ಹನುಮಾನಕ್ಕೆ ಔಷಧ ಇಲ್ಲ ಅಂತ ಹೇಳ್ತಾರೆ. ಹನುಮಾನ ಇಟ್ಕೊಂಡು ಕೂಳು ನೀರು ಬಿಟ್ಟು ಸಾಯೋದಕ್ಕಿನ ಕರೆದು ಏನು ಹಿಂಗಂತಾರ ಊರಾಗ, ಇದೇನಂತ ವಿಚಾರ ಮಾಡಿಬಿಟ್ರ ಗೊತ್ತಾಗತ್ತಲ್ಲ. ನನ್ನ ಅನುಮಾನನು ಹೋಗ್ತದ ಅಂತ ತಲೆಗಿದ್ದು. ನೋಡಮ್ ಕರೆದಾರ, ಕರೆ ಮಾತು ಕರೆದು ಕೇಳಿದ್ರಂತ ಮುಂದಿನ ಮಾತು ಮುಂದೆ ಏನಾರಾಗಂತ. ಅಲ್ಲ, ಈ ಮಲ್ಲೆ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ, ಯಾಕೆ ಇಷ್ಟ ಲೇಟ್ ಮಾಡ್ತಾನ ಅಂತಿನ್ನ? ಅಯ್ಯೋ, ಇವ್ರ ಊರಾಗ ಹೋಗಿಲ್ಲನ ಇನ್ನು? ಇದಕ್ ಹೋಗಿಲ್ಲ ಇವ್ರಿಗೆ? ಕೇಳ್ತೇನೆ ತಡಿಯವ್ರನ್ನ. ಎಷ್ಟೊತ್ತು ವಿಚಾರ ಮಾಡಿದ್ರೆ ಇದೇನ್ ತಲೆಂದು ಹೋಗಂಗಿಲ್ಲ. ಹೋಗಿ ಕೇಳಿಬಿಟ್ರಾತ. ಅಲ್ಲಿ ಇಲ್ಲೇ ಬಂದಲ್ಲ, ಬಾ ಮಾತೈತಿ
ಅಲ್ರಿ ಊರಾಗ ಹೋಗ್ತೇನಂದ್ರಿ ಇನ್ನೂ ಮಟ ಹಿಡಕ್ ಹೋಗಿ ಹೋಗ್ತೀನಿ ನಿನಗೊಂದು ಮಾತು ಕೇಳೋದದ ಕೇಳ್ತೀನಿ. ಇದ್ದಿದ್ದು ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಡ. ಅಲ್ರಿ ಇಷ್ಟು ದಿನ ಇಲ್ಲಾರ್ದ ಇವತ್ತೇನ್ರಿ ಕರೆ ಹೇಳಂತ ಕೇಳಾತೀರಿ? ಇಷ್ಟು ದಿನ ಹಂಗಾರ ನಾ ಸುಳ್ಳು ಹೇಳೇನ ನಿಮ್ ಮುಂದೆ? ನೀ ಸುಳ್ಳು ಹೇಳಿದ್ದಕ್ಕ ನನ್ನ ತಲೆ ಕೆಟ್ಟು ಇಡೀ ಊರು ಮಂದಿ ಎಲ್ಲ ಮಾತಾಡಕ. ಕರೆ ಹೇಳ, ಆ ಮಲ್ಯ ನಮ್ಮ ಮನೆಗೆ ಯಾಕೆ ಬರ್ತಾನ? ಅಯ್ಯ ಅವ್ನ್ ಕೆಲ್ಸಕ್ಕೆ ಇಟ್ಕೊಂಡಿದ್ ನೀವ ಅಲ್ಲ, ಕೆಲ್ಸಕ್ ಬರ್ತಾನ ಮತ್ತೆ ಇದಕ್ ಬರ್ತಾನೆ? ಕೆಲಸ ಎಲ್ಲಿರ್ತದ? ಹೊಲ್ದಾಗ ಮುಂಜಾನೆ ಚಂತ ನಮ್ಮ ಮನ್ಯಾಗ ಯಾಕಿರ್ತಾನ? ಇದನ್ನ ನಾ ಕೇಳಕತ್ತಿಲ್ಲ, ಇಡೀ ಊರ್ ಮಂದಿ ಕೇಳಕತ್ತೈತಿ. ಗೌಡ ಮುಂಜಾನೆ ಹತ್ರ ಊರ್ ಹೊರಗೆ ಹೋಗ್ತಾನ, ಮಲ್ಯ ಗೌಡನ ಮನೆಗೆ ಹೋಗ್ತಾನ. ಅಲ್ರಿ ಊರ್ ಮಂದಿ ಮಾತಿಗೆ ತಲೆ ಕೆಡಿಸ್ಕೊತೀರಿ ನೀವು? ಅವ್ರ ಸಂಬಂಧ ಜೀವನ ನಡೀತೈತ ನಿಮ್ದ? ಒಂದಿನ 2 ದಿನ ಆದ್ರೆ ತಲೆ ಕೆಡಿಸ್ಕೊಂತಿದ್ದಿಲ್ಲ. ಇದು ದಿನ ದಿನ ಎಮ್ಮರವಾಗಿ ಬೆಳ್ಯಾಕತ್ತಿದಲ್ಲ, ನನ್ನ ತಲೆಯಾಗಿದ್ದಂತ ಅನುಮಾನನೂ ಹೋಗ್ಬೇಕಲ್ಲ. ಅದಕ್ಕೆ ನೀನು ಕೇಳಾಕತ್ತೀನಿ, ಅವ ಯಾಕೆ ನಮ್ಮ ಮನೆಗೆ ಬರ್ತಾನ? ಹೊಲ್ದಾಗ ಕೆಲಸ ಮಾಡೋ ಹಾಳು ಮನ್ಯಾಗ ಏನು ಕೆಲಸ ಇರ್ತೈತಿ? ಬಂದ್ರೆ ಒಂದು ಕ್ಷಣ ಬಂದ ತಗೊಂಡ ಹೋದ. ಮುಂಜಾಲಿಂದ ಸಂಜೆ ತನ ಮನೆ ಮುಂದೆ ಕುಂತು ನಿನ್ನ ಜೊತೆ ಮಾತಾಡಂಥದ್ದು ಏನಿರ್ತತೆ? ಅಲ್ರಿ ಹೊಲ್ದಾಗೂ ಕೆಲ್ಸ ಇರ್ತೈತಿ, ಮನ್ಯಾಗೂ ಕೆಲ್ಸ ಇರ್ತೈತಿ. ಮನ್ಯಾಗ ಧೂಳ್ ದುಮ್ಮಿರ್ತೈತಿ, ಅದನ್ನ ತೆಗಿಬೇಕು. ಜಾಳ ಕಟ್ಟಿರ್ತೈತಿ, ಅದನ್ನ ಬಿಡಿಸ್ಬೇಕು. ಕಾಳು ಕಡಿ ಎತ್ತಿಡುದಿರ್ತೈತಿ, ಅದನ್ನೆಲ್ಲ ಮಾಡ್ಬೇಕಿಲ್ಲ. ಮಂದಿ ಮಾತು ಕೇಳ್ಕೊಂಡು ನನ್ನ ಜೊತೆ ಜಗಳ ತೆಗಿಯಾತ್ತೀರಿ ನೀವು? ಅಷ್ಟು ಡೌಟ್ ಇತ್ತಂದ್ರ ಮನಿ ಮುಂದೆ ಕುರ್ಚಿ ಹಾಕೊಂಡು ಕಾವಲ್ ಕಾಯಿರಿ ನನಗ, ಅವಾಗ ಗೊತ್ತಾಕೈತಿ ನಿಮಗ. ಇದೇ ಲಾಸ್ಟ್ ಅಂಡ್ ಫಸ್ಟ್ ನನ್ನ ಮೇಲೆ ಡೌಟ್ ಪಟ್ಟಿದ್ ನೀವು. ಹಂಗೇನ್ರ ಡೌಟ್ ಪಟ್ಟಿದ್ದ ಆತಂದ್ರ ನಾ ತವ್ರ ಮನಿಗೆ ಹೋಗಿ ಕುಂದಿರ್ತೇನೆ ಅಷ್ಟೇ. ಚಿಕ್ಕಿ ಕೇಳಿದ್ರ ಹಿಂಗಂತಾಳ, ಜನ 100 ಮಾತಾಡ್ತತಿ. ನೋಡಮ್ಮ, ಇನ್ನೂ ಸ್ವಲ್ಪ ಜನ ನೋಡಮ್ಮ. ಅದೇನಂತಾರಲ್ಲ, ವಿಷಯ ಮುಚ್ಚಿಟ್ಟಿದ್ದು ಒಂದಲ್ಲ ಒಂದ್ ದಿವಸ ಬೈಲಾಗಬೇಕು, ಗೊತ್ತಾಕತ್. ಯಾಕ್ರಿ ಗುಡ್ಸೇನಾರ ಏನ ಹೇಳ್ಬೇಕಂದ್ರಿ ಅರ್ಜೆಂಟ್ ಬಾ ಅಂದ್ರಿ ಆ ಹುಡುಗನ ಕೈಲಿ ಹೇಳಿ ಕಳಿಸಿರಿ. ಇಲ್ಲಿ ನೋಡಿರ ಸುಮ್ಮನೆ ನಿಂತ ಬಿಟ್ರಿಲ್ಲ, ಅಲ್ಲಿ ನಿಮ್ಮ ಹೊಲ್ದಾಗಾರ ಕರ್ಸಂದ್ರೆ ಅದನ್ನೇ ಇಲ್ಲ. ಇಲ್ಲಿ ಯಾವಾಗ ತಂದೇರಿ ಈಗ ಇಲ್ಲಿ ಗುಡ್ಡದಾಗ ತಂದು ನಿಂದಿರ್ಸಿರಿ. ಏನು ನೀವು ಪಟ್ನ ಹೇಳ್ರಿ ಅದನ್ನಾರ. ಅಲ್ಲೋ ಮಲ್ಯ, ನಮ್ಮಿಬ್ಬರು ವಿಚಾರ ಸೌಕಾರಿ ಗೊತ್ತಾಗ್ಬಿಟ್ಟೈತಿ. ಸಾವುಕಾರ ಗೊತ್ತಾಗೈತ್ರಿ. ಅದಕ್ಕ ನಾ ಈಗ ಒಂದ್ ನಿರ್ಧಾರ ಮಾಡೇನಿ. ಎಷ್ಟ್ ಚಂದ ಅಂತೀರಿ, ಒಂದು ಸಾಯನ ಹೊಡೆದಿಟ್ಟಿರಲ್ಲ ಅಪ್ಪೋ. ನಾನು ಮೊದಲೇ ಹೇಳಿದ್, ನಾನು ಆರಾಮ್ ನಾನು ಹೆಂಡ್ತಿನ ಕರ್ಕೊಂಬಂದು ಆರಾಮ್ ಇರ್ತಿದ್ದೆ. ಬೇಕಿತ್ತು ನನಗಿದು, ನನಗೆ ಗೊತ್ತಿತ್ತು. ನನಗೆ ಗೌಡ ಒಂದಲ್ಲ ಒಂದ್ ದಿನ ನನಗೆ ಆಯ್ಕೆ ಸಣ್ಣ ಕಡಿತೇನೆ ಅನ್ನೋದು ಮೊದಲೇ ಗೊತ್ತಿತ್ತು ಈಗ ನನಗೆ. ನೀ ಏನ್ ಟೆನ್ಷನ್ ತಗೋಬೇಡ, ನಾ ಒಂದ್ ಪ್ಲಾನ್ ಹಾಕೇನೆ, ಬಾ ಇಲ್ಲಿ ಹೇಳ್ತೇನೆ. ನಾಳೆ ಈ ಟೈಮಿಗೆ ಬಾ. ಅಲ್ಲ ಏನ್ ಹೇಳಕತ್ತೀರಿ ನೀವು? ಏನಾರ ನೋಡ್ರಿ, ನೀವು ಹೇಳೋದು ಬರೋಬ್ಬರಿ ಇಲ್ಲ. ತಪ್ಪು ಮಾಡ್ಕೊಂತಾಗ ಒಂದು ದಂಡಿಗೆನ ಹಚ್ಚಿಸ್ತೀರಿ ನೀವು ನನ್ನ. ನಾವಿಬ್ರು ಚಂದಾಗಿರ್ಬೇಕಂದ್ರ ಗೌಡ ಇರಬಾರ್ದ. ಆತು ಬಾಯ ಮಣ್ಣು ಹಾಕಿರಿ. ಈಗ ಮೊದಲ ಹಿಂಗೆ ಹೇಳಿದ್ರಿ, ನಾವಿಬ್ರು ಚಂದ ಇರ್ಬೇಕು ಅಂತ. ನಾನು ಏನೋ ಊರಿಪ್ನ್ಯಾಗ ಏನೋ ಚಲೋ ಹೊಂಟೈತೆ ಅಂದ್ ಹೋದೆ, ಬಂದು ಇಲ್ಲಿಗೆ ಹಚ್ಚಿದೆ. ಅದಕ್ಕ ನೀ ಏನು ಟೆನ್ಷನ್ ತಗೋಬೇಡ, ನಾಳೆ ಇಷ್ಟು ಗಂಟೆಗೆ ಬಾ. ಅದನ್ನ ಮಾಡಿ ಅವ್ನಿಗೆ ಒಂದ್ ಗತಿ ಕಾಣಿಸೋಣ ಅಷ್ಟ. ಗೌಡ್ಸೇನಾರ ನನಗೆ ಯಾಕ ಬರೋಬ್ಬರಿ ಅನ್ಸೋಲ್ದ್ರಿ ಅದು. ನನಗಂತೂ ಬರೋಬ್ಬರಿನ ಅನ್ಸೋಲ್ದಿದೆ. ಆತು ಜನ್ಮ ತಗೋನಕ್ ನಿಂತೀರಿ ನೀವು. ಅಲ್ಲ ನಿನಗ್ ನನ್ ಜೊತೆ ಇರೋದು ಇಷ್ಟ ಆಯ್ತಿಲ್ಲ? ಹಿಂಗೆ ಇಲ್ಲಿ ತಂದಿಟ್ರಿ. ಗೌಡ್ಸೇನಾರ ನೋಡ್ರಿ, ವಿಚಾರ ಮಾಡ್ರಿ. ಇರೋದಿತ್ತಂದ್ರ ನಾ ಹೇಳೋದು ಕೇಳ ಅಷ್ಟ. ಮತ್ತೆ ಈ ಹೆಂಗ್ ಮಾಡೋದಂತೀರಿ? ಈಗ ಹೇಳಿದೆ ಇಲ್ಲಿಗೆ ನಾನು ನಿನಗೆ ಎಲ್ಲಾ ಪ್ಲಾನಿಂಗ್ ಮಾಡೇನಿಲ್ಲ, ಅದ್ರ ತಕ್ಕಂಗನ ಮಾಡೋಣ. ಮತ್ತೇನು ಬೇರೆ ದಾರಿ? ಬೇಡ, ಬೇರೆ ದಾರಿ ಏನಿಲ್ರಿ. ಶಿವಾಯ ನಮ್ಮ. ಈ ನಾಳೆಗೆ ಎಷ್ಟೊತ್ತಿ ಬರಂದ್ರಿ ಹಂಗಾರ? ನಾ ಹೇಳಿದ ಟೈಮಿಗೆ ಬಾ, ಬಂದ ಅದನ್ನ ಕತಿ ಮುಗಿಸೋಣ. ತಿಳಿತಿಲ್ಲ? ಆಯ್ತಾಯ್ತು. ನಡಿ.
ಎಲ್ಲ ರೆಡಿ ಮಾಡ್ಕೊಂಡ ಬರ್ತೀನಿ ಬರ್ರಿ ಮಲ್ಲು ಏನ್ ಯೋಚನೆ ಮಾಡತಿ? ಈಗ ಬಂದ್ರಿ ಗುಡಿಸನಾರ ಹಾ ನೋಡ್ರಿ ಸುಮ್ಮ ಹಂಗ ವಿಚಾರ ಮಾಡ್ಕೊಂಡು ನಿಂತಿದ್ದೆ. ನಿನ್ನೆ ಹೇಳಿದ್ದೆಲ್ಲ ನೆನಪೈತಿಲ್ಲ? ಅವ ಬರೋದ್ರೊಳಗ ಜಲ್ದಿ ಅಲ್ಲಿ ಸೆಟ್ ಮಾಡೋನ್ ಬಾ ಜಲ್ದಿ. ಯಾಕ? ನಿಮ್ಗ ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗಲ್ರಿ ಗುಡಿಸನಾರ. ನಿನ್ನೆ ಸಾಯಂಕಾಲ ಗೌಡ್ರು ಭೇಟಿಯಾಗಿದ್ರಿ ಅಲ್ಲಿ. ಅಲ್ಲ ಇಲ್ಲಿ ಏನ್ ನಡೆಯಕೈತಿ ಅಂತ ನಾವು ಗೊತ್ತಾಗವಲ್ದಲ್ಲ ಅಂತೀನಿ ನಾನು. ನಿನ್ನೆ ಗೌಡ್ಸೇನಿ ನೋಡಿರ ಗೌಡನ್ ಹೆಂಗಾರ ಮಾಡಿ ಮುಗಿಸ್ಬಿಡ ಮಂದ್ಗಾರಿ ನನ್ ಮುಂದೆ ಇಲ್ಲಿ ನೋಡ್ರಿ ಗೌಡ ಆ ಹುಡುಗನ ಕೈಲಿ ಕಳಿಸಿ ನನ್ ಸೀದಾ ಈ ಬ್ರಿಡ್ಜ್ ಮೇಲೆ ಒಳದಂಡಿಗೆ ಕರ್ಸ್ಯಂದ ನನ್ನ. ಅಲ್ಲ ಇವ್ರಿಬ್ರು ಸೇರಿ ಏನಾರ ಪ್ಲಾನ್ ಮಾಡಾಕತ್ತಾರ ಅಂತೀನಲ್ಲ. ಅವನು ಗೌಡ ಬ್ರಿಡ್ಜ್ ಮೇಲೆ ನಿಂತಿದ್ ನೋಡ್ರಿ ನನಗೆ ಹಂಗ ಅನ್ಸುತ್ತ. ಮತ್ತೆ ಸಾರಿಸುವಾಗ ರಮೇಶ್ ಹಂಗ ಮಾಡಿ ಮುಕ್ಕಳ ಕೈಯಾಕ ನೀರ ಕೈ ಎತ್ತಿ ಹೋದನಂತೀನಿ ಹಿಂದಗಡೆ. ಮಲ್ಯ ಯಾವುದಕ್ಕೂ ಹುಷಾರ್ ಇರ್ಬೇಕಲ್ಲೇ. ಗೌಡ್ಸೇನಿನ ಗೌಡನ ನಂಬಕ್ ಆಗಂಗಲ್ಲ. ಗೌಡ ಎಲ್ಲ ಚೊಲೋ ಮನುಷ್ಯನ. ಆರ್ ಗೌಡ್ಸೇನಿಂದ ಗಂಟು ಬಿಟ್ಟಿನಲ್ಲ, ಹೆಂಗ್ ನಂಬದ ಗೌಡನೀಗ ಕೊಟ್ಟಿಟ್ಟಿರ್ತಾನ. ಮಲ್ಯ ನೀನು ಆದಷ್ಟು ಹುಷಾರಿರ ಬರೋದ್ರೆ ಯಾವತ್ತಕ್ಕೂ ಸ್ವಲ್ಪ ದೂರ ಇದ್ರೆ ಬೆಸ್ಟ್. ಕಾಯ್ಕೊಂತ ನಿಂತ ನೋಡು ಗೌಡಿಗ ಬಟ್ಟಿ ಗೌಡನ್ ತಲೆ ಹೋಗ್ಬೇಕಾರ ಟಕ್ 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 ಅಂತೈತಿ. ಏನ್ ಮಾಡ್ತಾನೆ ಏನು ಸುಳ್ಳ ಮಾಡಿದ್ನಪ್ಪ ಅವನು ಆಸೆಕ್ ಬಿದ್ದು ಗೌಡ್ಸೇನಿಂದ ಬೆನ್ನೈತಿ. ಗೌಡ್ಸೇನಿ ನೋಡ್ರಿ ಗೌಡ್ಸೇನ್ ತಲೆದಾಗೆಲ್ಲ ಬೇಕಾದಂಗೆ ಖುಷಿ ಆಕೈತಿ. ಗೌಡನ್ ನೋಡ್ರಿ ಅಂಜಿಕ್ ಬರ್ತೈತಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಮಲ್ಲೆ. ಮಲು ಯಾಕ್ರಿ ಬರಾಕ್ ಹೇಳಿದ್ರಂತ? ಮಲು ನಿಂತಾಕ ಒಂದು ವಿಚಾರ ಮಾತಾಡೋದೈತಿ. ನಾ ಹೇಳಿದ್ ಮಾಡ್ಕೊಡ್ತೆ. ಹೇಳ್ರಿ ಗೌಡ್ರಿ, ಏನ್ ಹಿಂಗ್ ಕೇಳಾಕತ್ತಿರಲ್ಲ? ಮಲ್ಲು, ಇವು ನೀನು ಕೈ ಎಲ್ಲ ಕಾಲಂತ ತಿಳ್ಕೊಂಡು ಹೇಳ್ತೀನಿ ಮಲ್ಲು. ನನ್ನ ಜೀವನ, ನನ್ನ ಮನೆದು ಮಾನ ಮರ್ಯಾದೆ ಘನತೆ ಎಲ್ಲ ನಿನ್ನ ಕೈಯಾಗೈತಿ. ನೀವು ಉಳಿಸ್ಕೊಡ್ಬೇಕಪ್ಪ ಮಲ್ಲು, ನೀವು ಉಳಿಸ್ಕೊಡ್ಬೇಕು. ಗೌಡ್ರ ಬಿಡ್ರಿ, ಕೈ ಬಿಡ್ರಿ ಗೌಡ್ರ. ಯಾಕ್ರಿ ಹಿಂಗ್ ಮಾತಾಡಕತ್ತೀರಿ? ಏನಾಗಿತ್ರಿ ಗೌಡ್ರ? ಮಲ್ಲು, ಏನ್ ಹೇಳು, ಏನ್ ಹೇಳಿ? ಊರ್ ಜನ ಮಲ್ಯ ಗೌಡನ ಹೆಂಡತಿ ಕೂಡ ಸರಸ ಸಲ್ಲಾಪ ಚಕ್ಕಂದ ಆಡ್ತಾನ. ಗೌಡ ಎಲ್ಲ ಗೊತ್ತಿದ್ರು ಕೈಲಾಗದ ಏಡಿತರ ನೋಡ್ಕೊಂಡು ತಿರುಗಾಡಕತ್ತಾರಂತ ಊರು ಮಂದಿ ಮಾತಾಡಕತ್ತೈತಿ. ನಾನು ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮನ್ನ, ಆದ್ರ ನಿಮ್ಮ ಜೀವನಕ್ಕೊಂದು ನನಗೆ ಸಿಗೋದಾರ ಏನೈತು ಮಲ್ಯ? ಹಾ ನೋಡಪ್ಪ ಮಲ್ಯ, ನಿನಗೆ ಕೈ ಮುಗಿದು ಹೇಳ್ತೀನಿ, ಬೇಡ ನಿನ್ನ ಕಾಲು ಬಿದ್ದು ಹೇಳ್ತೀನಿ ಮಲ್ಯ. ಗೌಡ್ರ ದಯವಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸಪ್ಪ. ಯಾವತ್ತೂ ನಮ್ಮ ಮನೆ ತಂಟೆಗೆ ಬರಬೇಡ ಮಲ್ಯ. ಸಾಕ್ರಿ ಗೌಡ್ರ, ಇದ್ರ ಮೇಲೆ ಏನು ಮಾತಾಡಕ್ ಹೋಗ್ಬೇಡ್ರಿ. ನೀವು ನನಗ್ ಕೈ ಮುಗಿಯಂಗ ಆಗಿರಿ ಅಂದ್ರ ನಾನು ಎಂತ ದೊಡ್ಡ ತಪ್ಪು ಮಾಡಿನಂತ ನನಗೆ ಅರ್ಥ ಆಗತ್ರಿ. ಮುಗಿಯಂಗಿಲ್ಲೋ, ಪ್ರಸಂಗ ಮುಗಿವಂಗ ಮಾಡೈತಿ. ಅದಕ್ಕ ಹೇಳಾಕತ್ತೀನಿ, ಇನ್ಮೇಲೆ ನನ್ನ ಮನೆ ತಂಟ್ಯಾಗ ಬರಬೇಡಪ್ಪ. ನನ್ನ ಮನೆ ಮಾನ ಪ್ರಾಣ ಉಳಿಸೋ ಭರವಸೆ ನಿನ್ನ ಮೇಲೆ ಐತಿ. ಇಷ್ಟ್ರ ಮೇಲೆ ನೀ ತಿಳ್ಕೊಬೇಕು ಮಲ್ಯ. ಗೌಡ್ರ, ನಾ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳಂದ್ರೆ ಹೇಳ್ತೀನಿ, ಇದ ಲಾಸ್ಟ್ ರೀ. ಇನ್ ಮೇಲೆ ನನ್ನ ಜೀವ ನಿರತನ ನಿಮ್ಮ ಸಂಸಾರದಾಗ ನನ್ನಿಂದ ಒಂದು ಕೆಟ್ಟ ಮಾತು ಬರ್ಲಾರ್ದಂಗ ನೋಡ್ಕೊಳೋ ಜವಾಬ್ದಾರಿ ನಂದು. ನಾವು ನೀವು ಮೊದಲು ಹೆಂಗಿದ್ವಿ ಹಂಗ ಇರಂಬ್ರಿ ಗೌಡ್ರ. ನಾನು ನಿಮ್ಮ ಮೊದಲು ಏನು ಗೌರವ ಕೊಡ್ತಿದ್ನೋ, ನನ್ನ ಉಸಿರಿರೋವರೆಗೂ ನಾನು ನಿಮ್ಗೆ ಅದ ಗೌರವನ ಕೊಡ್ತೀನಿ. ನಾನು ಇನ್ನು ಬರ್ತೀನಿ ರೀ ಗೌಡ್ರ.
ಆ ಗೌಡ ಹೇಳಿದಕ್ಕ ನೀನ್ ನನ್ ಬಿಡಾಕ್ ನಿಂತೇನೀಗ? ಗೌಡ್ಶೇನರ ಒಂದ್ ಸ್ವಲ್ಪ ಅರ್ಥ ಮಾಡ್ಕೇರಿ. ಗೌಡ್ರು ನನ್ನ ಅಲ್ಲಿ ತನಕ ಕರೆಸಿ ಹೇಳೋಂಥ ಅವಶ್ಯಕತೆ ಇದ್ದಿಲ್ಲ. ಅವ್ರೇನಾರ ಮನಸ್ಸು ಮಾಡಿದ್ರ ನನ್ನ ಮತ್ತೆ ನಿಮ್ಮನ್ನ ಇಬ್ರು ಎಣ ಸಿಗಲಾರ್ದಂಗ ಕಾಣಿಸ್ತಿದ್ರು. ಅದೇನಾರ ಆಗ್ಲಿ ಮಲ್ಯ, ನೀನ್ ಜೀವ ಇರುವವರೆಗೂ ನಾ ಇರ್ತೇನಂತಂದ್ ನಿನಗ್ ಮಾತ್ ಕೊಟ್ಟೇನಿ, ತಿಳಿತಾ? ಇದ್ರು ನಿನ್ ಜೊತೆನ, ಸತ್ರು ನಿನ್ ಜೊತೆನ, ನಿನ್ನ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ. ನಿಮ್ಗ ಹೆಂಗ್ ಹೇಳಿರ ಅರ್ಥ ಆಗತ್ತಂತನ ಗೊತ್ತಾಗವಲ್ದು. ಇದು ಹೇಳಕ್ ಅಷ್ಟ ಚಂದ ರೀ, ಇದ್ರು ನಿನ್ ಜೊತೆ ಸತ್ರು ನಿನ್ ಜೊತೆ ಅಂತ. ಆ ಮನುಷ್ಯನ ಪರಿಸ್ಥಿತಿ ಅರ್ಥ ಮಾಡ್ಕೇರಿ. ನಿಮ್ಮ ಮರ್ಯಾದೆನು ನೀವು ಸ್ವಲ್ಪ ಉಳಿಸ್ಯಾನ ನೋಡ್ರಿ. ನಿಮ್ಗ ಊರಾಗ ಎಂತ ಸ್ಥಾನ ಐತಿ. ಅಲ್ಲ, ನಿನಗೆ ಈಗ ಗೊತ್ತಾತನಂತ ನೀವು ಅನ್ಬೋದು. ನನಗ ಮೊದಲನು ಗೊತ್ತಿತ್ತಾರ. ನೀವು ಆ ಕ್ಷಣ ಕರೆದಾಗ ಅದು ಕೆಲವೊಂದ್ಸತಿ ದಾರಿ ಗೊತ್ತಾಗಂಗಿಲ್ಲ. ದಾರಿ ದಾಟಿ ಬಂದಿಂದ ಆ ದಾರಿ ದಾಟಿ ಬಂದಿ ಅಂತ ಗೊತ್ತಾಗತ್ತ. ನಾನು ನೀವು ಕರೆದಿರೋ ಆಶಯದ ಮೇಲೆ ಏನೇನೋ ಆಗಿತ್ತು. ಆಗಿದ್ದೆಲ್ಲ ಆಗಲ್ಲಕ್ಕ, ಅದು ಗೌಡ್ರ ಮನುಷ್ಯನಾಗ ಇಟ್ಟಂದಿಲ್ಲ. ಇದೊಂದ್ ಸತಿ ಕ್ಷಮಿಸ್ಬಿಡ್ತೀನಿ ನಿಮ್ಮಿಬ್ಬರನ್ನು. ಅವ್ರು ಏನೇ ಅಂದ್ರು ಗೊತ್ತೇನು, ನಮ್ಮ ಕಾಲು ಹಿಡ್ಕೊಳಕ್ ಬಂದಿದ್ರು. ನೋಡಪ್ಪ, ನನ್ನ ಮನೆ ಮರ್ಯಾದೆ ಪ್ರಶ್ನೆ ಐತಿ. ನಾನು ಊರಾಗ ಒಬ್ಬ ಗೌಡ, ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅದು ದೊಡ್ಡ ವಿಷಯದಲ್ಲ. ನಿಮ್ಮನ್ನ ಕೊಂದರು ನಾನು ಏನ್ ಮಾಡ್ಲಿ ಅಂದ್ರು ಅವ್ರು. ಅವ್ರ ಕಾಲ್ ಹಿಡ್ಕೊಂಡಿದ್ಕ ನಿನ್ ಜೀವ ಚುರುಕ್ ಅಂದ್ ಬಿಡ್ತಾನ. ಚುರುಕ್ ಅನ್ನೋದಲ್ರಿ, ಈಗ ಅದ ಪರಿಸ್ಥಿತಿ ನನಗ್ ಬಂದಿದ್ರ ನಾನು ಮೊದಲ ಜೀವನ ತಗೊಳಕ್ ಹೋಗ್ತಿದ್ದೆ. ಅವ್ರು ಗೌಡ್ರು ಅಂತ ಕೆಲಸ ಮಾಡಲಿಲ್ಲ. ಅಷ್ಟೆಲ್ಲ ಒಳ್ಳೆ ಮನಸ್ಸಿರೋರಿಗೆ ಇದಕ್ಕೂ ಮೇಲೆ ನಾನು ಅದ ದಾರ್ಯಾಗ ನಡೀತೀನಿ ಅಂದ್ರೆ ಮತ್ತೆ ಇನ್ನೇನು ಮಾತಾಡೋದ್ರಿ? ಚಲೋ ಅಲ್ರಿ ಗೌಡ್ಶೇನರ. ನೀವು ಒಂದ್ಸತಿ ಅರ್ಥ ಮಾಡ್ಕೇರಿ. ಅವ್ರು ಹೇಳೋದು ಬರೋಬ್ಬರಿ ಐತಿ. ನಿಮ್ ದಾರಿ ನಿಮ್ಗ, ನನ್ನ ದಾರಿ ನನಗಿದ್ರ ಭಾರಿ ಒಳ್ಳೇದ್ರಿ. ಹೌದ್ ಮಲ್ಲು, ನೀ ಹೇಳಿದು ಕರೆಕ್ಟ್. ನನಗೂ ತಿಳುವಳಿಕೆ ಐತಿ. ನಮ್ ಗೌಡ ಬಾಳ್ ಒಳ್ಳೆಯವದಾನ. ತಿನ್ನಾಕ್ ಕಡಿಮಿಲ್ಲ, ಉಣ್ಣಾಕ್ ಕಡಿಮಿಲ್ಲ, ಉಡು ಬಟ್ಟಿ ಕಡಿಮಿಲ್ಲ, ಕೈಗೊಂದ ಕಾಲ್ಗೊಂದ ಆಳುಗಳದಾವ. ನಾ ಹೇಳುದ ಅವ ಕೇಳ್ತಾನ, ಅವ್ನ್ ಹೇಳುದ ಒಂದ್ ಮಾತ್ ನಾ ಕೇಳಂಗಿಲ್ಲ. ಅಂತಾದ್ರೊಳಗ ನಾ ದಾರಿ ತಪ್ಪಾಕ ಏನ್ ಕಾರಣ ಅಂದ್ರ ನನ್ ವಯಸ್ಸು. ನನ್ನ ಮತ್ತ ಗೌಡನ್ ನಡುವಿರೋ ಅಂತರ ನಾ ಕಾಲ್ ಜಾಲಕ್ ಕಾರಣ. ಈಗ ಹೇಳ, ನಾ ಮಾಡಿದ ತಪ್ಪ? ನೀವ್ ಹೇಳೋದು ಬರೋಬ್ಬರಿನ ಐತ್ರಿ ಗೌಡ್ಶೇನರ. ನೀವು ಮಾಡಿದ ತಪ್ಪು ಅಂತ ಹೇಳಂಗಿಲ್ಲ. ತಪ್ಪು ನಿಮ್ಮ ಮನೆಯವ್ರು ಮಾಡಿದ್ರು. ನಿಮ್ಮ ಮನೆಯವ್ರು ಏನ್ ಮಾಡಿದ್ರಂದ್ರ, ಗೌಡ ಅದಾನ, ಕಂಡಾಪಟ್ಟಿ ಆಸ್ತಿ ಐತಿ, ನಮ್ಮ ಮಗಳಿಗೆ ಏನು ತ್ರಾಸ ಬರಂಗಿಲ್ಲ, ಕೈಗೊಂದು ಕಾಲಿಗೊಂದು ಆಳು ಇರ್ತಾವು, ಆರಾಮ್ ಗೌಡ್ಶೇನಾಗಿ ಮನ್ಯಾಗ ಇರ್ತಾಳ, ಕುಂತ್ಕೊಂಡ್ ಊಟ ಮಾಡ್ತಾಳ ಅಂತ ಕೊಟ್ಬಿಟ್ರು. ಆದ್ರ ಅವರಿಗೆ ನನ್ನ ಮಗಳಿಗೆ ಉಣ್ಣಾಕ ತಿನ್ನಾಕ ಕಡಿಮೆ ಇರಲ್ಲ, ಚಲೋ ಇರ್ತಾಳ ಅನ್ನೋದೊಂದ ತಲೆಗಿತ್ತು. ಅದನ್ನ ನನ್ನ ಮಗಳು ಸಣ್ಣ ವಯಸ್ಸಿನಾಕಿದಾಳ, ಇಂಥ ವಯಸ್ಸಾಗಿರೋ ಗೌಡ ಕೊಟ್ರ ಏನಾಗ್ಬೋದು ಇದ್ರ ಪರಿಣಾಮ ಅನ್ನೋದು ಅವ್ರಿಗೆ ತಲೆಯಾಗ ಬರ್ಲಿಲ್ಲ. ನಿಮ್ಮ ತಂದೆ ತಾಯಿ ಮಾಡಿರೋ ತಪ್ಪಿಗೆ ನೀವು ನಿಮ್ಮ ಯೌವನನ ಬಲಿ ಕೊಟ್ರಿ. ನಿಮ್ಮ ಯೌವನದ ಬಲಿ ಜೊತೆಗೆ ಆ ಗೌಡ್ರು ಮಾನ ಮರ್ಯಾದೆನೂ ಹಾಳಾಗಕತ್ತೈತಿ. ಅದ್ರ ಬಗ್ಗೆನೂ ಒಂದ್ಸತಿ ವಿಚಾರ ಮಾಡ್ರಿ. ನೀವು ಅದ್ರ ಬಗ್ಗೆ, ನಿಮ್ಮ ಯೌವನದ ಬಗ್ಗೆ ವಿಚಾರ ಮಾಡಿ ಇಷ್ಟೆಲ್ಲ ಮಾಡಿದಾರೆ. ಒಂದು ಸತ್ಯ ಗೌಡನ ಬಗ್ಗೆ ವಿಚಾರ ಮಾಡಿಗೇರಿ ನಾನು ನೀನು ದೂರ ಆಗಕ್ಕ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಗೌಡ್ರ ಮರ್ಯಾದೆ ನೋಡ್ರಿ. ನಿಮ್ಗ ಏನ್ ಆಗ್ಬೇಕಾಗಿತ್ತು ಒಂದು ಅನುಕೂಲ ನಿಮ್ಗ ಆಗಿ ಹೋಗೈತಿ. ಮುಂದಿಂದೆಲ್ಲ ನಡೆಯೋದನ್ನೆಲ್ಲ ಈಗ ಮುಗಿದೋಗಿರೋ ಕತಿ ನಿಮ್ದು. ಮತ್ತೆ ಯಾರ ಏನು ತಿಳಿಸಿ ಹಾಕಿಲ್ಲ. ಒಂದು ಸತ್ಯ ಮದುವೆ ಆಗಿಂದ ಮುಗ್ದ ಹೋತು. ನಿಮಗೇನೋ ವಯಸ್ಸೈತಿ ಅಂದ್ರಿ, ಈಗ ಬ್ಯಾರೆದವ್ನ ಮದುವೆ ಆಗ್ಬೋದು. ಪಾಪ ಆ ಗೌಡ್ರು ಒಂದ್ಸತಿ ನೋಡ್ರಿ. ಆ ಗೌಡ್ರ ಮುಖ ನೋಡ್ಯಾರ, ಇದನ್ನೆಲ್ಲ ಹೊಟ್ಟೆ ಹಾಕಿಂದ ಆಗಿದ್ದೆಲ್ಲ ಮರ್ತು ನಿಮ್ಮ ಪಾಡಿ ನೀವು, ನನ್ನ ಪಾಡಿ ನಾನಿದ್ರ ಅಗ್ದೇ ನೆಮ್ಮದಿಯಾಗಿರ್ತ ಜೀವನ. ಹೌದ್ ಮಲ್ಲು, ನೀ ಹೇಳುದು ಬರೋಬ್ಬರಿ ಐತಿ. ನಿನ್ ಜಾಗದಾಗ ಬ್ಯಾರೆದವ ಇದ್ದ ಅಂದ್ರ ನಾ ಒಲ್ ಅಂದ್ರು ನನ್ನ ಕಾಡಿಸ್ತಿದ್ದ. ಅಂತಾದ್ರೊಳಗ ನೀ ತಿಳಿಸಿ ಬುದ್ಧಿವಾದ ಹೇಳಾತಿ ಅಂತಂದ್ರ ನನ್ ಸಂಸಾರದ ಬಗ್ಗೆ ಇದನ್ ಮೀರಿ ನಾ ತಿಳ್ಕೊಳ್ಳಿಲ್ಲ ಅಂದ್ರ ಸಮಾಜ ನನ್ ಚಪ್ಪಲ್ ತಗೊಂಡ್ ಹೊಡಿತೈತಿ. ಗೌಡ್ಶೇನರ, ನಾ ಹೇಳಿದ್ನೆಲ್ಲ ತಿಳ್ಕೊಂಡ್ ಅರ್ಥ ಮಾಡ್ಕೊಂಡ್ರಲ್ಲ ಅಟ್ ಸಾಕು ನನಗೆ. ಇನ್ಮೇಲೆ ಗೌಡ್ರ ಜೊತೆ ಆರಾಮಾಗಿ ಸುಖದಿಂದ ಸಂಸಾರ ಮಾಡ್ರಿ. ನಾನಿನ್ ಬರ್ತೀನಿ ಗೌಡ್ಶೇನರ.
ಆದ ಸಾಕಾತ್ ನೀವ್ ಎಲ್ಲಿ ಹೋಗಿರಿ ಅಂತ ಹುಡ್ಕೊಂಡ್ ಇಲ್ಲಿ ಮಠ ಬರೋಂಗ ಆತ. ಯಾಕ ಲಕ್ಷ್ಮಿ, ನಿನಗ್ ಗೊತ್ತಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರ ಇದ ಜಾಗದಾಗ ಇರ್ತೀನಂತ. ಹಿಂಗ್ಯಾಕ್ ಮಾತಾಡತ್ತೀರಿ ನೀವ್? ಏನ್ ಹೇಳ, ಏನ್ ಹೇಳಿ, ಎಲ್ಲಿ ಕುಂತ್ರು ನೆಮ್ಮದಿನ ಸಿಗವಲ್ದು ಜೀವನಕ್ಕ. ಯಾಕೆ ಹಿಂಗ ಆಗಾಕತ್ತೈತು ಏನು ಒಂದು ತಿಳಿದಂಗ ಆಗೈತಿ. ಏನ್ರಿ ಏನ್ ತಿಳಿದಂಗ ಆಗೈತಿ? ಏನ್ ನೆಮ್ಮದಿ ಇಲ್ಲ? ಮನ್ಯಾಗ ಬಂಗಾರದಂತ ಹೆಂಡತಿಗೆ ಇಟ್ಕೊಂಡ್ ಇಲ್ಲಿ ಬಂದ್ ಹಿಂಗ್ ಯೋಚನೆ ಮಾಡ್ಕೊಂತ ಕುಂತಿರಲ್ ನೀವು? ಬಂಗಾರ ಬಂಗಾರ ಲಕ್ಷ್ಮಿ, ಬಂಗಾರ ತುಂಬಾ ಹರಗನ ತುಂಬೈತು, ಇನ್ನು ಬಂಗಾರ ಒಳ್ಳೇದ್ ಎಲ್ಲೈತಿ? ಎಲ್ಲ ತಿಳಿದುನು ತಿಳಿಲಾರ್ದಂಗ ಮಾತಾಡಕತ್ತೀಯಲ್ಲೋ. ಹೌದ್ರಿ, ನನಗೆಲ್ಲಾ ಹೇಳ್ಯಾನ ಮಲ್ಯ. ನೀವ್ ಅವನ್ ಜೊತೆ ಮಾತಾಡಿದ್ದು ಸಹಿತ ಹೇಳ್ಯಾನ. ನನಗ ಬುದ್ಧಿ ಆಗೈತಿ. ಇನ್ ಮ್ಯಾಲಿಂದ ನಾ ನಿಮ್ಗೆ ಯಾವ್ದು ತೊಂದ್ರೆ ಕೊಡಂಗಿಲ್ಲ. ನಿಮ್ ಮಾನ ಮರ್ಯಾದೆ ಹೋಗುವಂತ ಕೆಲ್ಸ ಮಾಡಂಗಿಲ್ಲ. ನಾವಿಬ್ರು ಸೇರಿ ಹೊಸ ಜೀವನ ಇವತ್ಲಿಂದ ಸ್ಟಾರ್ಟ್ ಮಾಡೋಣ್ರಿ. ನಿಜ ಲಕ್ಷ್ಮಿ, ಇದ್ರಾಗ ನಿಂದೇನೋ ತಪ್ಪಿಲ್ಲ. ನಿಮ್ಮ ತಂದೆ ತಾಯಿದು ತಪ್ಪೈತಿ, ನಂದು ತಪ್ಪೈತಿ. ನನ್ನ ವಯಸ್ಸಿಗೆ ತಕ್ಕಂಗ ನಾನು ಮದುವೆ ಮಾಡ್ಕೋಬೇಕಾಗಿತ್ತು. ವಯಸ್ಸು ಮೀರಿ ನನ್ನ ಮಗಳ ವಯಸ್ಸಿನ ಹುಡುಗಿನ ನಾನು ಮದುವೆ ಮಾಡ್ಕೋಬೇಕಾಗಿತ್ತು. ನಂದು ತಪ್ಪಲ್ಲ. ಈ ಸಣ್ಣ ವಯಸ್ಸಿನಾಗ ಗಂಡನ ಕರ್ಕೊಂಡು ಊರೂರು ಸುತ್ತಾಡೋ ವಯಸ್ಸಿನಿಂದ, ಮೋಜು ಮಸ್ತಿ ಅನ್ನೋ ವಯಸ್ಸಿನಾಗ ತಗೊಂಬಂದು ಒಬ್ಬ ಮುದುಕನು ಕೂಡ ಜೀವನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಗಿದ್ದು ಆಗಿ ಹೋಗೈತಿ. ಇನ್ನು ಮೇಲಾರ ನಮ್ಮ ಮಾನ ಮರ್ಯಾದೆ ಉಳಿಸ್ಕೊಂಡು ಊರಾಗ ಚಂದಂಗ್ ಜೀವನ ಮಾಡ. ಆತ್ರಿ, ಇಷ್ಟ ದಿನ ನಾ ಹೇಳಿದ್ದ ನೀವ್ ಕೇಳಿರಿ, ಇನ್ನು ಮ್ಯಾಲಿಂದ ನೀವ್ ಹೇಳಿದ್ದ ನಾ ಕೇಳ್ತೀನಿ. ಹಂಗಲ್ಲ ಲಕ್ಷ್ಮಿ, ಒಬ್ರು ಮಾತೊಬ್ರು ಕೇಳಾಕಬೇಕು. ಗಂಡ ಹೇಳಿದ್ದು ಹೆಂಡತಿ ಕೇಳಬೇಕಾಗುತ್ತಾ, ಹೆಂಡತಿ ಹೇಳಿದ್ದು ಗಂಡ ಕೇಳಬೇಕಾಗುತ್ತಾ? ಅಂದ್ರ ಸಂಸಾರ ಚಂದ ಸಾಗೋದು. ಹೋಗ್ಲಿ, ಇಷ್ಟು ದಿನ ಆಗಿದ್ದೆಲ್ಲ ಕನಸಂತ ತಿಳಿ. ಇನ್ನು ಮೇಲೆ ಭಾಳ ಚಂದ ಬದುಕೋಣ. ಮಾತ್ ಕೊಡ್ತೀನ್ರಿ, ನೀವ್ ಹಾಕಿದ ಗೆರಿ ದಾಟಂಗಿಲ್ಲ. ಆಯ್ತು ಲಕ್ಷ್ಮಿ, ನಡಿ ಹೋಗೋಣ.